ಜೋಳದ ಹಿಟ್ಟಲ್ಲಿ ರವೆ ದೋಸೆ ಮಾಡಿ ತೋರಿಸ್ಕೊಡ್ತೀನಿ. 1 ಕಪ್ ಅಷ್ಟು ಜೋಳದ ಹಿಟ್ಟು ಹಾಕೊಳ್ಳಿ. 1 ಕಪ್ ಅಕ್ಕಿ ಹಿಟ್ಟು, 2 ಟೇಬಲ್ ಸ್ಪೂನ್ ಅಷ್ಟು ಚಿರೋಟಿ ರವೆ ಹಾಕೊಳ್ಳಿ. ಆಪ್ಷನಲ್ಲು 1-2 ಟೇಬಲ್ ಸ್ಪೂನ್ ಅಷ್ಟು ಮೈದಾ. ನೀವು ಗೋಧಿ ಹಿಟ್ಟನ್ನು ಹಾಕೋಬಹುದು 1-2 ಟೇಬಲ್ ಸ್ಪೂನು. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಜೀರಿಗೆ. ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 4 ಕಪ್ ಅಷ್ಟು ನೀರು ಹಾಕೊತಾ ಇದ್ದೀನಿ. ನೀರು ದೋಸೆ ಥರ ಇರಬೇಕು, ಆ ಕನ್ಸಿಸ್ಟೆನ್ಸಿಲಿ ಕಲಸಿಟ್ಕೊಳ್ಳಿ. ಗೆ ಈರುಳ್ಳಿ ಹಾಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಹಾಕೊಂಡು ಸಣ್ಣಕ್ಕೆ ಹೆಚ್ಕೋಬೇಕು. ಇದಕ್ಕೇನೆ ಸ್ವಲ್ಪ ಶುಂಠಿ ತುರಿದು ಹಾಕೊಳ್ಳಿ, ತುಂಬಾ ರುಚಿ ಕೊಡುತ್ತೆ. ಕ್ಯಾರೆಟ್ ತುರಿ, ಸ್ವಲ್ಪ ಹಸಿ ತೆಂಗಿನ ತುರಿ ಈ ಹಿಟ್ಟಿಗೆ ಹಾಕೊಳ್ಳಿ. ಆಪ್ಷನಲ್ಲು 2 ಟೇಬಲ್ ಸ್ಪೂನ್ ಮೊಸರು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ನೀರು ಹಾಕ್ತಾ ಇದ್ದೀನಿ. ಹೀಗಿರಬೇಕು. ನಾವು ಹೇಗೆ ನೀರು ಮಜ್ಜಿಗೆ ಮತ್ತು ನೀರು ದೋಸೆಗಿರುತ್ತೋ ಆ ಕನ್ಸಿಸ್ಟೆನ್ಸಿಲಿರಲಿ. ಇದೊಂದು ಅರ್ಧ ಗಂಟೆ ಚೆನ್ನಾಗಿ ಸೋಕಾಗಕ್ಕೆ ಬಿಟ್ಬಿಡಿ. ನೋಡಿ, ಈ ಥರ ಕಲಸಿಟ್ಕೊಂಡಿರಬೇಕು. ಹೆಂಚಿಗೆ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಈ ಥರ ಬ್ರಷ್ ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕೋಬೇಕು. ಚೆನ್ನಾಗಿ ಕಾದಿರಬೇಕು ಹೆಂಚು. ಇದು ಕ್ಯಾಸ್ಟ್ ಐರನ್ ತವ ಮೇಲೆ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈವನ್ ನಾನ್ ಸ್ಟಿಕ್ ಮೇಲೂ ಬರುತ್ತೆ, ಬಟ್ ಇದು ಚೆನ್ನಾಗಿ ರೋಸ್ಟ್ ಆಗಿ ಬರುತ್ತೆ. ಈ ಸತಿ ದೋಸೆ ಮಾಡುವಾಗಲೂ ಈ ಥರ ಕಲಿಸ್ಕೋಬೇಕು. ನಾವು ಹೇಗೆ ದೋಸೆ ಹಾಕ್ತೀವೋ ಆ ಥರ ಹಾಕಬಾರ್ದು. ಹೀಗೆ ಚೆಲ್ಲಬೇಕು. ನೋಡಿ, ಈ ಥರ ಗೂಡಾಗಿ ಬರಬೇಕು. ಮೇಲೆ ಎಣ್ಣೆ, ಆಪ್ಷನಲ್ ಬೆಣ್ಣೆ ಹಾಕೊಂಡ್ರೆ ಗರಿ ಗರಿಯಾಗಿ ಬರುತ್ತೆ. ಸ್ವಲ್ಪ ಬೆಣ್ಣೆ ಹಾಕೊಳ್ಳಿ. ಈಸಿಯಾಗೆ ತೆಗಿಬೋದು. ನಾವು ಮೈದಾ ಹಾಕಿರ್ತೀವಲ್ಲ, 1-2 ಸ್ಪೂನು ಈ ಥರ ಫ್ಲಿಪ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ರೋಸ್ಟ್ ಬೇಕೋ ಅಷ್ಟು ರೋಸ್ಟು ಫ್ಲಿಪ್ ಮಾಡಾದರೂ ಹಾಕೋಬೋದು. ಈ ಥರ ಆಗಿರಬೇಕು. ಇಲ್ಲಿ ಒಂಚೂರು ಬೆಣ್ಣೆ ಹಾಕೊಳ್ಳಿ, ರುಚಿ ಚೆನ್ನಾಗಿ ಕೊಡುತ್ತೆ. ಸೊ ರೆಡಿ ಟು ಸರ್ವ್ ವಿತ್ ಚಟ್ನಿ. ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಜೋಳದ ರವೆ ದೋಸೆ ಜೊತೆ ಚಟ್ನಿ, ತೆಂಗಿನಕಾಯಿ ಚಟ್ನಿ ಟ್ರೈ ಮಾಡಿ. ಸಿಂಪಲ್ ರೆಸಿಪಿನ ನೋಡಿ. ನೀವು ಮೈದಾ ಹಿಟ್ಟು ಬದಲು ಇವನ್ 2 ಸ್ಪೂನ್ ಗೋಧಿ ಹಿಟ್ಟು ಹಾಕೋಬೋದು. ನೋಡಿ, ಈಸಿಯಾಗಿ ಸೈಡಿಂದ ನೋಡಿ ಎಷ್ಟು ಚೆನ್ನಾಗಿ ಬಂದ್ಬಿಡುತ್ತೆ. ಇದು ಬೆಣ್ಣೆ ಹಾಕಿದ್ರೆ ಗರಿಗರಿಯಾಗಿ ಬರುತ್ತೆ, ಗೊತ್ತಾ? ನೋಡಿ, ಈ ಥರ ಆಗಿರಬೇಕು. ಪೇಪರ್ ದೋಸೆ ಇದ್ದಂಗಿರುತ್ತೆ. ಸೂಪರ್ ಕ್ರಿಸ್ಪಿಯಾಗಿರುತ್ತೆ. ಟ್ರೈ ಮಾಡಿ ಸಿಂಪಲ್ ರೆಸಿಪಿನ. ನೋಡಿ, ಪೇಪರ್ ದೋಸೆ ಇದ್ದಂಗಿರುತ್ತೆ ವಿತ್ ಚಟ್ನಿ. ಜೋಳದ ಹಿಟ್ಟಿಂದ ಮಾಡಿರೋಂಥ ರವೆ ದೋಸೆ. ಟ್ರೈ ಮಾಡಿ ಸಿಂಪಲ್ ರೆಸಿಪಿನ.